ನಿನ್ನೆ ಬಿಗ್ ಬಾಸ್ನ 2ನೇ ಎಪಿಸೋಡು ಅಂದರೆ 2ನೇ ದಿವಸ. ಸೊ ನಿನ್ನೆ ಬಿಗ್ ಬಾಸಲ್ಲಿ ಏನೇನಾಯಿತು ಅಂತ ಗೊತ್ತಾ ನಿಮಗೆ? ಪೂಜಾ ಗಾಂಧಿ ಅವ್ರಿಗೆ ಮತ್ತು ಮಾಸ್ಟರ್ ನನಗೆ ಪನಿಷ್ಮೆಂಟ್ ಸಿಕ್ತು. ಯಾಕೆ ಅಂದರೆ ಪೂಜಾ ಗಾಂಧಿ ಅವರು ಗಾರ್ಡನ್ ಏರಿಯಾಲಿ ಒಂದು ಟೇಬಲ್ ಮುರಿದಾಕಿದ್ರು. ಆಮೇಲೆ ಲಿವಿಂಗ್ ಏರಿಯಾಲಿ ಪೂಜಾ ಗಾಂಧಿ ಆನಂದ್ ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಆಡ್ಬೇಕಾದ್ರೆ ಒಂದು ಶೋ ಪೀಸ್ನ ಹೊಡೆದಾಕಿದ್ರು ಗ್ಲಾಸ್ ಅದು. ಸೊ ಇಬ್ರಿಗೂ ಪನಿಷ್ಮೆಂಟ್ ಸಿಕ್ತು. 2 ಕೈ ಮೇಲೆ ಇಟ್ಕೊಂಡು ಕೈಯಲ್ಲಿ ಬಾಲ್ ಇಟ್ಕೊಂಡು ನಿಂತ್ಕೊಬೇಕು ಅಂತ. ಪಾಪ ಪೂಜಾ ಗಾಂಧಿ ಅವರು ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ರು. ನನ್ನ ಕೈಲಿ ಆಗಲ್ಲ, ಬಿಟ್ಬಿಡಿ, ನನ್ನ ಮನೆಗೆ ಕಳಿಸ್ಬಿಡ್ತೀನಿ, ಸೆಂಡ್ ಮಿ ಬ್ಯಾಕ್ ಅಂತ. ಮತ್ತೆ ಬಿಗ್ ಬಾಸ್ ಗೊತ್ತು ತಾನೆ, ಕ್ಯಾರೇ ಅನ್ನಲಿಲ್ಲ, ಪನಿಷ್ಮೆಂಟ್ ಕೊಡೋರ್ಗೂ ಬಿಡಲಿಲ್ಲ, ಮುಗಿಸೋರ್ಗೂ ಬಿಡಲಿಲ್ಲ. ಆಮೇಲೆ ನಿನ್ನೆ ಅವರ ಫಸ್ಟ್ ಲಕ್ಸುರಿ ಬಡ್ಜೆಟ್ ಟಾಸ್ಕ್ ಕೂಡ ಅನೌನ್ಸ್ ಆಯಿತು. ಏನು ಅಂತ ಹೇಳಿದ್ರೆ ಎಲ್ಲರೂ ವೈಟ್ ಕಲರ್ ಡ್ರೆಸ್ನ ಹಾಕ್ಕೊಂಡು ಶಾಂತಿನ ರೆಪ್ರೆಸೆಂಟ್ ಮಾಡಬೇಕು, ಅಂದರೆ ಪೀಸ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಇತ್ತು. ಸೊ ಅವರವರು ಒಬ್ಬೊಬ್ಬರಾಗೆ ಬಂದು ಅವರವರ ಲೈಫಲ್ಲಿ ಒಂದು ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಇತ್ತು. ಸೊ ಓಪನಿಂಗ್ಗೆ ನಮ್ಮ ಉಚ್ಚಾ ವೆಂಕಟ್ ಅವ್ರ ಸ್ಟೈಲಲ್ಲಿ ಹೇಳಿದ್ರು, ಅವ್ರ ಅಪ್ಪ ಅಮ್ಮ ಬಗ್ಗೆ ಮಾತಾಡಿ ಕೊನೆಗೆ ಇಡೀ ಪ್ರಪಂಚ ಆಗ್ತಿರೋದು ಒಬ್ಬ ಗೌಡ ಉಚ್ಚಾ ವೆಂಕಟ್ ಯಾವತ್ತಾದ್ರೂ ತೆಗೆದ್ನ ನಾವಿಲ್ಲಿ ನಿಂತ್ಕೊಂಡಾಗ 1 ನಿಮಿಷ ಮಾತಾಡ್ಕೊಡ್ತೀನಿ, ಈಗ ಮತ್ತೆ ಎಲ್ಲಾರ್ಗು ಹೇಳಿದ್ರು, ನಿಮ್ಮ ಅಪ್ಪ ಅಮ್ಮಂಗೆ ಒಂದು ಚಪ್ಪಲಿ ಕೊಡ್ಸಿ, ನಿಮ್ಮ ಅಪ್ಪ ಅಮ್ಮನ ಚಪ್ಪಲಿ ಸೈಜ್ ಗೊತ್ತಾ ನಿಮಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಪಾಪ ಮಾಸ್ಟರ್ ಒಂದು ಏನೋ ಮಾತಾಡಬೇಕು ಅಂತ ಹೋದ್ರೆ ತಿರ್ಗಾ ಉಚ್ಚಾ ವೆಂಕಟ್ ಶುರು ಹಚ್ಕೊಂಡ್ಬಿಟ್ರು. ನೀನು ಅಪ್ಪ ಅಮ್ಮನ ಬಗ್ಗೆ ಮಾತಾಡಲಿಲ್ಲ, ಏನೇನೋ ಮಾತಾಡ್ತೀಯಾ, ಇವೆಲ್ಲ ನನ್ನ ಎಕ್ಕಡ ಅದು ಇದು ಅಂದ್ಬಿಟ್ಟು ಅವ್ರ ಸ್ಟೈಲಲ್ಲಿ ಶುರು ಹಚ್ಕೊಂಡ್ರು. ಸೊ ಇವಾಗ ಉಚ್ಚಾ ವೆಂಕಟ್ ಅವ್ರು ಓಪನ್ ಆಗ್ತಾ ಇದ್ದಾರೆ ನಿಧಾನಕ್ಕೆ. ಎಲ್ಲರಿಗೂ ಇವಾಗ ಸ್ವಲ್ಪ ಇರಿಟೇಷನ್ ಸ್ಟಾರ್ಟ್ ಆಗಿದೆ, ಏನು ಈ ಅಪ್ಪ ಹಿಂಗಾಡ್ತಾನೆ ಅಂತ. ಸೊ ನೋಡೋಣ ಹೇಗಾಗುತ್ತೆ ಮುಂದೆ, ಏನಾಗುತ್ತೆ, ಇನ್ನೆಷ್ಟು ಮಸಾಲೆ ಆ್ಯಡ್ ಆಗುತ್ತೆ ಅಂತ. ನಾನು ಇದೇ ಥರ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್. ನಮ್ಮ ಚಾನಲ್ ಸ್ಯಾಂಡಲ್ವುಡ್ ಸೆಂಟ್ರಲಲ್ಲಿ ಬಿಗ್ ಬಾಸ್ ಸೀಸನ್ 3ಯ ಎಕ್ಸ್ಕ್ಲೂಸಿವ್ ನ್ಯೂಸ್ ಓನ್ಲಿ ಫಾರ್ ಯು ಗೈಸ್. ಸ್ಟೇ ಟ್ಯೂನ್ಡ್. ಬಾಯ್. ಹಾಯ್, ನಾನು ನಿಮ್ಮ JK. ನೀವು ನೋಡ್ತಾ ಇರೋ ಸ್ಯಾಂಡಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್.